ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫಾರ್ಮರ್ಸ್ ಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನೀವು ನೋಡ್ತಾ ಇರೋದು ಬೆಂಗಳೂರು ಹೂವಿನ ಮಾರ್ಕೆಟು. ಇವತ್ತು ಏನು ಬೆಲೆ ನೋಡೋಣ ಬನ್ನಿ. KRA ಫ್ಲವರ್ಸ್ ಮಾರ್ಕೆಟ್ ರೇಟ್ಗಳಿವೆಲ್ಲ. ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಇಲ್ಲಿ ಕೆಳಗಡೆ ನಂಬರ್ ಕೊಟ್ಟಿದ್ದೀನಿ, ಪ್ಲೀಸ್ ಕರೆ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳಿ. ಮತ್ತು ನೋಡೋಣ ಬನ್ನಿ, ಬೆಂಗಳೂರು ಹೂವಿನ ಮಾರ್ಕೆಟ್ ಬೆಲೆಯಿಂದ ನಿನ್ನೆಗಿಂತ ಹೂವಿನ ಬೆಲೆ ಸ್ವಲ್ಪ ಜಾಸ್ತಿ ಆಗಿದೆ. ಇವತ್ತು ಐಶ್ವರ್ಯ ಕೆ ಜಿ 60 ರೂಪಾಯಿಂದ 140 ರೂಪಾಯಿ. ಸುವರ್ಣ ಕೆ ಜಿ 80 ರೂಪಾಯಿಂದ 120 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ಚೆಂಡುವೆಲ್ಲ ಕೆ ಜಿ 30 ರೂಪಾಯಿಂದ 80 ರೂಪಾಯಿವರೆಗೂ ಇದೆ. ಚೆಂಡು ರೆಡ್ ಕೆ ಜಿ 40 ರೂಪಾಯಿಂದ 80 ರೂಪಾಯಿವರೆಗೂ ಹೋಗ್ತದೆ. ಆವಾಗಲೇ ವಿಡಿಯೋದಲ್ಲಿ ಮೆರಾಬಲ್ ಸ್ವಲ್ಪ ರೇಟ್ ಜಾಸ್ತಿ ಆಗಿಬಿಟ್ಟಿದೆ, ಬೈ ಮಿಸ್ಟೇಕ್, ಸಾರಿ. ಮೆರಾಬಲ್ ಕೆ ಜಿ 100 ರೂಪಾಯಿಂದ 140 ರೂಪಾಯಿವರೆಗೂ ಇದೆ. ಮ್ಯಾರಿಗೋಲ್ಡ್ ಕೆ ಜಿ 50 ರೂಪಾಯಿಂದ 140 ರೂಪಾಯಿವರೆಗೂ ಹೋಗ್ತದೆ ಅಷ್ಟೇ, ಸಾರಿ. ಸೆಂಟೆಲ್ಲೋ ಕೆ ಜಿ 100 ರೂಪಾಯಿಂದ 160 ರೂಪಾಯಿವರೆಗೂ ಇದೆ. ಸೆಂಟ್ ವೈಟ್ ಕೆ ಜಿ 100 ರೂಪಾಯಿಂದ 160 ರೂಪಾಯಿವರೆಗೂ ಹೋಗ್ತದೆ. ಬಸ್ಕಿನ್ ಕೆ ಜಿ 100 ರೂಪಾಯಿಂದ 300 ರೂಪಾಯಿ ಇದೆ. ಚಾಕ್ಲೇಟ್ ಕೆ ಜಿ 100 ರೂಪಾಯಿಂದ 160 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ನಿಮ್ಮ ಹೂವಿನ ಬೆಳೆಯನ್ನು ನೀವು ಓಪನ್ ಫೀಲ್ಡಲ್ಲಿ ಬೆಳೀತಿರ್ಬೋದು ಅಥವಾ ಪಾಲಿಹೌಸಲ್ಲಿ ಬೆಳೀತಿರ್ಬೋದು. ಆದರೆ ಭೂಮಿಯ ಫಲವತ್ತತೆಯೊಂದಿಗೆ ಹೂವಿನ ಗುಣಮಟ್ಟದ ಜೊತೆಗೆ ರೋಗ ಬಾಧೆಗಳನ್ನ ಹತೋಟಿ ಮಾಡ್ಕೋಬೇಕಾದ್ರೆ ಭೂಮಿಗೆ ಹ್ಯೂಮಸ್ ಆಧಾರಿತ ಸಾವಯವ ಸಂತುಲನ ಬಳಕೆಯಿಂದ ಇದು ಸಾಧ್ಯವಾಗಿರುವುದನ್ನು ತುಂಬಾ ಜನ ಸಂತುಲನ ಬಳಸ್ತಿರೋ ರೈತರಿಗೆ ಈ ವ್ಯತ್ಯಾಸ ಗೊತ್ತಾಗಿದೆ. ಹಾಗೆ ಸಂತುಲನ ನೀವು ಎಲ್ಲಾ ರೀತಿ ಬೆಳೆಗಳಿಗೂ ಬಳಸ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು, ನಮಸ್ಕಾರ. ದಯವಿಟ್ಟು ಈ ವಿಡಿಯೋನ ಆದಷ್ಟು ನಮ್ಮ ರೈತರಿಗೆ ಶೇರ್ ಮಾಡಿ, ಹಾಗೆ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಧನ್ಯವಾದಗಳು, ನಮಸ್ಕಾರ. ಪೂರ್ಣಿಮಾ ಕೆ ಜಿ 50 ರೂಪಾಯಿಂದ 140 ರೂಪಾಯಿ. ಪನ್ನೀರ್ ಸೊಪ್ಪು ಕೆ ಜಿ 100 ರೂಪಾಯಿಂದ 160 ರೂಪಾಯಿವರೆಗೂ ಒಳ್ಳೆ ಕ್ವಾಲಿಟಿ ಇರೋದು. ರೋಸು ಕೆ ಜಿ 100 ರೂಪಾಯಿಂದ 350 ರೂಪಾಯಿ. ಮಲ್ಲಿಗೆ ಕೆ ಜಿ 1200 ರೂಪಾಯಿಂದ 1800 ರೂಪಾಯಿವರೆಗೂ ಹೋಗ್ತದೆ. ಲಿಲ್ಲಿ ಕೆ ಜಿ 100 ರೂಪಾಯಿಂದ 300 ರೂಪಾಯಿ ಇದೆ. ಕನಕಾಂಬರ ಕೆ ಜಿ 800 ರೂಪಾಯಿಂದ 1800 ರೂಪಾಯಿವರೆಗೂ ಹೋಗ್ತದೆ, ಒಳ್ಳೆ ಕ್ವಾಲಿಟಿ ಇರೋದು. ಇದು ಬೆಂಗಳೂರು ಹೂವಿನ ಮಾರ್ಕೆಟ್ ರೇಟ್ಗಳು. ನಿಮಗೆ ಈ ವಿಡಿಯೋ ಯೂಸ್ಫುಲ್, ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸ್ಕೊಡ್ತೀವಿ. ಓಕೆ ಫ್ರೆಂಡ್ಸ್, ಬಾಯ್.